ಯೇಸುವಿನ ಹೆಸರಿನಲ್ಲಿ ಪ್ರತಿ ಮುಚ್ಚಿದ ಬಾಗಿಲು ತೆರೆಯಲ್ಪಟ್ಟಿದೆ. ನಾನು ಮತ್ತಾಯ 16:19 ಘೋಷಿಸುತ್ತೇನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ನಾನು ದೇವರ ಮಗುವಾಗಿರುವುದರಿಂದ ನನ್ನ ಜೀವಿತವನ್ನು ಉನ್ನತ ಸ್ಥಾನಕ್ಕೇರಿಸುವ ಬಾಗಿಲನ್ನು ಅಧಿಕಾರದ ಬೀಗದ ಕೈಯಿಂದ ತೆರೆಯುವೆನು. ಯೇಸುವಿನ ಹೆಸರಿನಲ್ಲಿ ನಾನು ನನ್ನ ಜೀವನ, ಕುಟುಂಬ, ಹಣಕಾಸು, ವ್ಯವಹಾರ, ವೃತ್ತಿ ಮತ್ತು ಸೇವೆಗಳಲ್ಲಿ ಉನ್ನತವಾದ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯ ಮಾಡುತ್ತೇನೆ, ಮತ್ತು ಇದೀಗ ಅದು ನನಗೆ ಪರಲೋಕದಿಂದ ಬಿಡುಗಡೆಯಾಗಿದೆ. ಇದು ನನ್ನ ಘೋಷಣೆ. ಆಮೇನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯಗಳನ್ನು ಹಿಡಿದು ನಿಮ್ಮ ಮನೆಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. God is a good God, and God is been speaking to us through this television program. Even as you're waiting, get ready. God is going to speak to you to lead a victorious life for the glory of God. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಈ ಒಂದು ಕಾರ್ಯಕ್ರಮಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದಾನೆ. ನೀವು ಕಾಯುತ್ತಾ ಕುಳಿತಿರುವಾಗ ನೀವು ವಿಜಯಕರವಾದ ಜೀವಿತವನ್ನು ನಡೆಸುವುದಕ್ಕಾಗಿ ನುಡಿಯುತ್ತಾನೆ. You are the child of God, and Jesus loves each one of you. ನೀವು ದೇವರ ಮಕ್ಕಳಾಗಿದ್ದೀರಿ. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಾನೆ. He doesn't want you to live a defeat kind of life, but he wants you to live a life which is victorious, and he wants you to live a life which is going to please God for the glory of God. ನೀವು ಸೋತು ಹೋದವರ ಹಾಗೆ ಜೀವಿಸುವಂತದ್ದು ಆತನಿಗೆ ಇಷ್ಟವಿಲ್ಲ. ನೀವು ಜಯದ ಜೀವಿತವನ್ನ ಜೀವಿಸುವುದಕ್ಕಾಗಿ ಆತನು ಇಷ್ಟಪಡುವವನಾಗಿದ್ದಾನೆ. When you go through problems, when you go through defeats, when you go through problems after problems in your life, you don't have any interest in your life even to go and worship your God. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಾಗ ಇಗೋ ದೇವರ ಸನ್ನಿಧಾನಕ್ಕೆ ಹೋಗಿ ಆರಾಧಿಸುವುದಕ್ಕೂ ಆಸಕ್ತಿ ನಿಮಗೆ ಇಲ್ಲದೆ ಹೋಗುತ್ತದೆ. Life becomes so miserable because of all the situation what we go through in our lives. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುತ್ತಿರುವಂತ ಪರಿಸ್ಥಿತಿಗಳು ನಮ್ಮನ್ನ ಗೊಂದಲಗಳಲ್ಲಿ ನಡೆಸುವಂತವುಗಳಾಗಿರುತ್ತವೆ. God, that's the problem what you go through in your life, it is not the plan of God. ನೀವು ಹಾದು ಹೋಗುತ್ತಿರುವಂತಹ ಸಮಸ್ಯೆ ಮತ್ತು ಪರಿಸ್ಥಿತಿ ಅದು ದೇವರ ಚಿತ್ತವಲ್ಲ. But it is the plan of the devil, that his work is to steal, kill and destroy your lives. ಅದು ಸೈತಾನನ ಕಾರ್ಯವಾಗಿದೆ. ನಿಮ್ಮ ಜೀವಿತದಲ್ಲಿ ಇರುವಂತದ್ದನ್ನ ಕದ್ದುಕೊಂಡು ಕೊಳ್ಳೆ ಹೊಡೆದು ನಿಮ್ಮನ್ನು ನಾಶ ಮಾಡಬೇಕೆಂಬುದೇ. But Jesus has come to give us life, and life in abundance in our lives. ಯೇಸು ಕ್ರಿಸ್ತನು ತಾನೇ ನಮಗೆ ಜೀವವನ್ನು, ನಮಗೆ ಸಮೃದ್ಧಿಕರವಾದ ಜೀವವನ್ನು ಕೊಡಬೇಕೆಂಬುದಾಗಿ ಬಂದಿದ್ದಾನೆ. The moment you become a child of God, God expects you to walk in victory over victory in your lives. ದೇವರ ಮಕ್ಕಳು ನೀವು ಆಗುವಾಗ ನೀವು ಜಯದ ಮೇಲೆ ಜಯವನ್ನು ನಡೆಸುವ ಮಕ್ಕಳಾಗಿ ಆತನು ಬಯಸುತ್ತಾನೆ. I'm not telling when you become a child of God no problems will come upon you. ನಾನು ನಿಮಗೆ ಹೀಗೆ ಹೇಳುತ್ತಾ ಇಲ್ಲ, ನೀನು ದೇವರ ಮಗನು ಮಗಳಾಗುವಾಗ ನಿನಗೆ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗಿ ಹೇಳುತ್ತಿಲ್ಲ. But when you become a child of problem, you will go through problems, but God's grace is sufficient. It will make perfect in every weaknesses what you go through in your life. ನೀವು ದೇವರ ಮಕ್ಕಳಾಗಿ ಇರುವಾಗ ಇಗೋ ಹೋರಾಟಗಳ ಮಧ್ಯದಲ್ಲಿಯೂ ಸಮಸ್ಯೆಗಳ ಮಧ್ಯದಲ್ಲಿಯೂ ಹಾದು ಹೋಗುತ್ತೀರಿ. ಆದರೆ ನೀವು ಅವುಗಳನ್ನ ಜಯಿಸುವುದಕ್ಕೆ ನಿಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪರಿಪೂರ್ಣ ಸಾಧಕವಾಗಿರುತ್ತದೆ. When Jesus was there in this world, he said, you will have many trials and temptations in your life, but lo, I have overcome all this for you on the cross of Calvary. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾಗ ಮಾತನಾಡಿದಂತ ಮಾತುಗಳು, ಇಗೋ ನಿಮಗೆ ಲೋಕದಲ್ಲಿ ಸಂಕಟಗಳುಂಟು, ಅವುಗಳನ್ನು ನಾನು ಕಲ್ವಾರಿಯ ಕ್ರೂಜಿಯಲ್ಲಿ ಜಯಿಸಿದ್ದೇನೆ ಎಂಬುದಾಗಿ. God doesn't want you to go in defeats. ನೀವು ಸೋಲುಗಳ ಮಧ್ಯದಲ್ಲಿ ಹಾದು ಹೋಗುವುದನ್ನು ಆತನು ಬಯಸುವುದಿಲ್ಲ. God doesn't want you to go through problems after problems in your life. ಸಮಸ್ಯೆಗಳ ಮೇಲೆ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಹಾದು ಹೋಗಬೇಕೆಂಬುದಾಗಿ ಆತನು ಬಯಸುವುದಿಲ್ಲ. But he has given us the authority to overcome every problems in our lives. ನಮ್ಮ ಜೀವಿತದಲ್ಲಿ ಎಲ್ಲಾ ವಿಧವಾದ ಸಮಸ್ಯೆಗಳನ್ನು ಜಯಿಸುವುದಕ್ಕೆ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. For everything God has spoken to us, and God has written for us to hold on to the word of God. ದೇವರು ನಮಗೋಸ್ಕರ ಏನನ್ನ ಮಾತನಾಡಿದಾನೋ, ಏನು ಬರವಣಿಗೆಯಾಗಿ ಕೊಟ್ಟಿದ್ದಾನೋ
ನಂಬಿದಾನೋ ಅದನ್ನು ದೃಢವಾಗಿ ಇಟ್ಟುಕೊಂಡು ಮುಂದೆ ಸಾಗಬೇಕು. When you go through a situation, when you go through problems after problems, there is an answer for all your problems, that how you can face those problems and how you can overcome those problems through the word of God. ನೀವು ಸಮಸ್ಯೆಗಳ ಮೇಲೆ, ಹೋರಾಟಗಳ ಮೇಲೆ ಅಧಿಕವಾಗಿ ಹಾದು ಹೋಗುವಾಗ ದೇವರ ವಾಕ್ಯದ ಆಧಾರದಲ್ಲಿ ಅವುಗಳನ್ನು ಹೇಗೆ ಜಯಿಸಬಹುದು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. God wants you to start your day with victory in your life. ದೇವರು ತಾನೇ ದಿನವನ್ನ ನೀವು ಆರಂಭ ಮಾಡುವಾಗಲೇ ಜಯದೊಂದಿಗೆ ಆರಂಭ ಮಾಡಬೇಕೆಂದು ಬಯಸುತ್ತಾನೆ. We have seen many of them when they get up in the morning, rather seeking God and spending time in presence and holding on to the word, they go after their problems and remember all those problems what they go through in their lives. ಅನೇಕರು ಮುಂಜಾನೆಯ ಜಾವದಲ್ಲಿ ದೇವರ ವಾಕ್ಯದ ಧ್ಯಾನದಲ್ಲಿ ಹಾದು ಹೋಗುವುದನ್ನ ಬಿಟ್ಟು ತಮ್ಮ ಸಮಸ್ಯೆಗಳ ಹಿಂದೆ ಹಾದು ಹೋಗುತ್ತಾರೆ. But today I want to teach you to start your day with victory in your life. ಈ ದಿನದಲ್ಲಿ ನಾನು ನಿಮಗೆ ತಿಳಿಸಲಿಕ್ಕಾಗಿಯೂ ಕಲಿಸಲಿಕ್ಕಾಗಿಯೂ ಬಯಸುತ್ತೇನೆ, ನೀವು ನಿಮ್ಮ ದಿನವನ್ನ ಜಯದೊಂದಿಗೆ ಆರಂಭ ಮಾಡಬೇಕು. Start your day with victory. That means God is going to speak to you to how to overcome those problems what you go through in your life. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುತ್ತಿರುವಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ಈ ದಿನದಲ್ಲಿ ಹೇಗೆ ನೀವು ಜಯವನ್ನ ಹೊಂದಬೇಕೆಂಬುದಾಗಿ ದೇವರ ವಾಕ್ಯದ ಆಧಾರದಲ್ಲಿ ಆರಂಭ ಮಾಡಿರಿ. If you turn your Bibles to Mark chapter 11 verses 23 to 24, it says, ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23-24 ಹೀಗೆ ಹೇಳ್ತದೆ, whoever says to this mountain, be removed and be cast out into the sea, and does not doubt in his heart but believes, he will have whatever he says. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದನ್ನು ಆಗುವುದೆಂದು ನಂಬಿದರೆ ಅದು ಹಾಗೆ ಆಗುತ್ತದೆ. Victory does not begin in your circumstances or in your situations. ಜಯ ಎನ್ನುವಂಥದ್ದು ನಿಮ್ಮ ಸನ್ನಿವೇಶಗಳಲ್ಲಿಯೋ ನಿಮ್ಮ ಸ್ಥಿತಿಗತಿಗಳಲ್ಲಿಯೋ ಆರಂಭವಾಗುವಂಥದ್ದಲ್ಲ. But it begins in the faith what you put onto the word of God. ನೀವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ ಆರಂಭವಾಗುತ್ತದೆ. The way you start your morning determines how you can walk victorious every day in your life. ಮುಂಜಾನೆಯ ಜಾವದಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ಏನನ್ನ ವಿವರಿಸುತ್ತೀಯೋ ಅದರ ಮೇಲೆ ವಿಜಯೋತ್ಸವದಲ್ಲಿ ನೀನು ನಡೆಯಬಹುದು. If you think there is going to be a big problem, it will be a problem in your life. ನೀವು ಒಂದು ವೇಳೆ ದೊಡ್ಡ ಸಮಸ್ಯೆ ಆಗುತ್ತದೆ ಎಂಬುದಾಗಿ ಅಂದುಕೊಂಡರೆ ಮನಸ್ಸಿನಲ್ಲಿ ಅಂದುಕೊಂಡ ಹಾಗೆಯೇ ದೊಡ್ಡ ಸಮಸ್ಯೆ ಆಗುತ್ತದೆ. If you think that something is going to happen to you and to your family, it will happen to your family. ನೀವು ಒಂದು ವೇಳೆ ನನಗೂ ನನ್ನ ಕುಟುಂಬಕ್ಕೂ ಏನಾದರೂ ಸಂಭವಿಸುತ್ತದೆ ಎಂಬುದಾಗಿ ಅಂದುಕೊಂಡರೆ ದೊಡ್ಡದಾದದ್ದು ಸಂಭವಿಸುತ್ತದೆ. It all depends upon how you think about the day, that how you can overcome through victory in your life. ಎಲ್ಲವೂ ದಿನವೂ ಹೇಗೆ ಆರಂಭವಾಗುತ್ತದೆ ಎಂಬುದಾಗಿ ನೀವು ಆಲೋಚಿಸುವುದರಲ್ಲಿಯೂ ನೀವು ಹೇಳುವುದರಲ್ಲಿಯೂ ನಿಮ್ಮ ಜಯ ಆರಂಭವಾಗುವಂತದ್ದಾಗಿದೆ. Many believers or many children of God wake up defeated before the day even begins in their life. ಅನೇಕ ಜನರು ಇನ್ನೂ ತಮ್ಮ ದಿನವೂ ಆರಂಭವಾಗುವುದಕ್ಕಿಂತ ಮೊದಲೇ ಸೋಲಿಗೊಳಗಾದವರಾಗಿ ಆರಂಭ ಮಾಡುತ್ತಾರೆ. Oh, why ever this day has come, they might be saying this. ಅವರು ಹೀಗೆ ಹೇಳುವವರಾಗಿರಬಹುದು, ಅಯ್ಯೋ ಈ ದಿನವು ಯಾತಕ್ಕಾದರೂ ಬಂದಿದೆಯೋ, Oh, am I going to overcome this situation? ಈ ದಿನದ ಸನ್ನಿವೇಶಗಳನ್ನು ನಾನು ಹೇಗೆ ಎದುರಿಸುತ್ತೇನೆ? Oh, how am I going to handle the debtors who is going to come to my house? ಅಯ್ಯೋ ನನ್ನ ಮನೆಯ ಬಾಗಿಲಿಗೆ ಬರುವ ಸಾಲಗಾರರನ್ನ ನಾನು ಹೇಗೆ ಎದುರಿಸಲಿ? Oh, how am I going to overcome this sickness in my life? ನನ್ನ ಜೀವಿತದಲ್ಲಿ ಈ ರೋಗವನ್ನು ನಾನು ಹೇಗೆ ಎದುರಿಸಲಿ? Oh, how am I going to see my children's future? ನನ್ನ ಮಕ್ಕಳ ಭವಿಷ್ಯವನ್ನ ಹೇಗೆ ಮುಂದುವರಿಸಿ ನೋಡಲಿ? Oh, how am I going to set right my family? ಅಯ್ಯೋ ನನ್ನ ಕುಟುಂಬವನ್ನ ಹೇಗೆ ನಾನು ಸರಿಪಡಿಸಿಕೊಳ್ಳುವುದು? So many things come to us the moment you get up out of your bed. ಮುಂಜಾನೆಯಲ್ಲಿ ಹಾಸಿಗೆಯಿಂದ ಎದ್ದೇಳುವಾಗಲೇ ಅನೇಕ ವಿಚಾರದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. But as a child of God, you are not fighting for victory, but you are fighting from victory to victory in your life. ದೇವರ ಮಕ್ಕಳಾಗಿ ಜಯಕ್ಕೋಸ್ಕರವಾಗಿ ನೀವು ಯುದ್ಧ ಮಾಡುವವರಾಗಿರಬಾರದು, ಜಯದ ಮೂಲಕವಾಗಿ ಜಯಕ್ಕೋಸ್ಕರ
ನಿಮಗೋಸ್ಕರವಾಗಿ ಯುದ್ಧ ಮಾಡಬೇಕು. Faith does not wait for your circumstances to change. ನಂಬಿಕೆ ಎನ್ನುವಂಥದ್ದು ನಿನ್ನ ಪರಿಸ್ಥಿತಿ ಬದಲಾಗುವ ತನಕ ಕಾಯುವುದಿಲ್ಲ. But faith declares the outcomes before it sees it. ನಂಬಿಕೆ ಎನ್ನುವಂಥದ್ದು ತಾನು ನೋಡುವುದಕ್ಕಿಂತ ಮುಂಚಿತವಾಗಿಯೇ ಕಾರ್ಯ ಮಾಡುವಂಥದ್ದು. I want to tell you, even before you start your day, you might be seeing all those mountains in your life, but before you start your day, if you say, I am going to be an overcomer because my God is there with me, He will help me to overcome this mountain. If you start your day with positive note, you will be able to overcome every situations in your lives. ಮುಂಜಾನೆಯಲ್ಲಿ ಎದ್ದೇಳುವಾಗಲೇ ಅಯ್ಯೋ ಈ ಬೆಟ್ಟದೋಪಾದಿಯಲ್ಲಿರುವಂತ ಸಮಸ್ಯೆಯನ್ನು ಹೇಗೆ ನಾನು ಜಯಿಸುತ್ತೇನೆ ಎಂಬುದಾಗಿ ನೀವು ಸಂಶಯ ಪಡುವಂತದ್ದಲ್ಲ. ನಂಬಿಕೆಯ ಮೂಲಕವಾಗಿ ಎಲ್ಲಾ ಪರಿಸ್ಥಿತಿಗಳು ಬೆಟ್ಟದೋಪಾದಿಯಲ್ಲಿರುವಂತದ್ದು ನನ್ನನ್ನು ಬಿಟ್ಟು ತೊಲಗಿ ಹೋಗ್ತದೆ ಎಂಬುದಾಗಿ ನೀವು ಆಲೋಚನೆ ಮಾಡಿ ಆರಂಭ ಮಾಡಬೇಕು. Your faith in God and faith in the word can move mountains in your life, and you can be an overcomer every day in your lives. ದೇವರ ಮೇಲಣ ನಂಬಿಕೆಯು, ವಾಕ್ಯದ ಮೇಲಣ ನಂಬಿಕೆಯು ನಿಮ್ಮ ಜೀವಿತದಲ್ಲಿ ಪರ್ವತಗಳನ್ನು ಕದಲಿಸುವ ಹಾಗೆ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ. Matthew 17:20 says, if you have faith as a mustard seed, nothing will be impossible for you. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನ ಹೀಗೆ ಹೇಳುತ್ತದೆ, ಸಾಸುವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಹೇಳಿದ ಕಾರ್ಯಗಳು ಸಂಭವಿಸುತ್ತವೆ. Matthew 21:21-22 says, if you have faith and do not doubt, you can say to this mountain, be thrown into the sea, and it will be done. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 21-22ನೇ ವಚನ ಹೀಗೆ ಹೇಳುತ್ತದೆ, ಇಗೋ ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರ ಮರಕ್ಕೆ ಮಾಡಿದಂತೆ ನೀವು ಮಾಡುವಿರಿ ಎಂಬುದಾಗಿ ವಚನ ಹೇಳ್ತದೆ. So that means if you have faith like mustard seed, you can be able to move your mountains. When you speak the word with faith, you can see every impossible situation will turn into possible situation for you to overcome all your troubles in your lives. ಸಾಸುವೆ ಕಾಳಿನಷ್ಟು ನಂಬಿಕೆ ನಿಮ್ಮಲ್ಲಿ ಇರುವುದಾದರೆ ಅಸಾಧ್ಯವಾದ ಎಲ್ಲ ಕಾರ್ಯಗಳನ್ನ ಸಾಧ್ಯ ಮಾಡಬಹುದು. ನಿಮಗೋಸ್ಕರ ಎಲ್ಲವೂ ಅನುಕೂಲವಾದಂತಾಗಿ ಮಾರ್ಪಾಟಾಗುತ್ತದೆ. If you have faith, God says in the word that if you do not doubt, you can say to your mountains, be thrown into the sea, and it will be done, says the word of God. ದೇವರ ವಾಕ್ಯ ಹೇಳುವ ಹಾಗೆಯೇ ನಂಬಿಕೆ ನಿಮಗೆ ಇರುವುದಾದರೆ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೆ ಅದು ಕಿತ್ತುಕೊಂಡು ಹೋಗುತ್ತದೆ ಎಂಬುದಾಗಿ ವಚನ ಹೇಳ್ತದೆ. Faith declares the outcome before it sees it. ನಂಬಿಕೆ ಎನ್ನುವಂಥದ್ದು ಕಾರ್ಯವು ಪ್ರಕಟವಾಗುವುದಕ್ಕಿಂತ ಮುಂಚಿತವಾಗಿಯೇ ತನ್ನ ಕಾರ್ಯವನ್ನು ಅರಿತಂತದಾಗಿದೆ. So today I want to show you how to start your day in victory in your life, in every situation what you go through in your life. ಈ ದಿನದಲ್ಲಿ ಪ್ರತಿ ಮುಂಜಾನೆ ನೀವು ಆರಂಭ ಮಾಡುವಾಗಲೇ ಹೇಗೆ ವಿಜಯಕರವಾಗಿ ದಿನವನ್ನು ಆರಂಭ ಮಾಡಬೇಕೆಂಬುದಾಗಿ ನಾನು ನಿಮಗೆ ತೋರಿಸುತ್ತೇನೆ, ತಿಳಿಸುತ್ತೇನೆ. First thing we need to understand that you are a child of God. ಮೊದಲನೆಯದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು, ನೀವು ದೇವರ ಮಕ್ಕಳು. You are not an ordinary person, but you are the co-heir with Christ Jesus. That's what the word of God says. You are the children of the Almighty God. ನೀವು ಸಾಧಾರಣವಾದವರಲ್ಲ, ಕ್ರಿಸ್ತನ ಜೊತೆಯಲ್ಲಿ ಬಾಧ್ಯರಾದವರಾಗಿದ್ದೀರಿ. Start your day acknowledging who you are in Christ. ನಿಮ್ಮ ದಿನವನ್ನ ನೀವು ಆರಂಭ ಮಾಡಿಕೊಳ್ಳುವಾಗಲೇ ಕ್ರಿಸ್ತನಲ್ಲಿ ನೀವು ಯಾರು ಎನ್ನುವುದನ್ನು ಹೇಳಿ ಆರಂಭ ಮಾಡಿಕೊಳ್ಳ್ರಿ. The Bible says in 2 Corinthians 5:17, if anyone is in Christ, he is a new creation. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನ ಹೀಗೆ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ. That means if you become a child of God, you are a new creation through Jesus Christ. ಅದರ ಅರ್ಥ ನೀವು ಕ್ರಿಸ್ತನಲ್ಲಿ ಇರುವುದಾದರೆ ನೀವು ನೂತನ ಸೃಷ್ಟಿಯಾಗಿದ್ದೀರಿ ಎಂಬುದಾಗಿ ವಚನ ಹೇಳ್ತದೆ. You cannot live beyond what you believe about yourself in Christ. ನಿಮ್ಮಲ್ಲಿ ನಿಮ್ಮ ಕುರಿತಾಗಿ ನೀವು ಅಂದುಕೊಂಡಂತ ನಂಬಿಕೆಯ ಕುರಿತಾಗಿ ಅಲ್ಲ, ಕ್ರಿಸ್ತನಲ್ಲಿ ನೀವು ಜೀವಿಸುವಂತದ್ದು. You are not trying to gain victory, but you are already in victory through Jesus Christ. ನೀವು ಜಯಗಳಿಸಲಿಕ್ಕಾಗಿ ಹೋರಾಟ ಮಾಡುವವರಾಗಿಲ್ಲ, ನೀವು ಜಯ ಹೊಂದಿದವರಾಗಿದ್ದೀರಿ ಕ್ರಿಸ್ತನ ಮೂಲಕ. You are trying to gain victory, you already have victory in Jesus Christ. ನೀವು ಕ್ರಿಸ್ತನಲ್ಲಿ
ಜಯವನ್ನ ಹೊಂದಿದವರಾಗಿದ್ದೀರಿ ವಿನಃ ಈಗ ಜಯಶಾಲಿಗಳಾಗುತ್ತೀರಿ ಎಂಬುದಾಗಿ ಅಲ್ಲ. That means every child of God should believe and have that consciousness that you are being bought at a price and Jesus has finished for us on the cross of Calvary and everything is done for you to lead a victorious life. ವಿಶ್ವಾಸಿಗಳಾಗಿರುವಂತಹ ಪ್ರತಿಯೊಬ್ಬರಿಗೂ, ದೇವರ ಮಕ್ಕಳಾಗಿರುವಂತಹ ಪ್ರತಿಯೊಬ್ಬರಿಗೂ ಒಂದು ಪ್ರಜ್ಞೆ ಇರಬೇಕು. ನಾವು ಕ್ರಿಸ್ತನಲ್ಲಿ ಪೂರ್ಣ ಜಯಶಾಲಿಗಳಾಗಿ ಜೀವಿಸುತ್ತಾ ಇದ್ದೇವೆ ಎಂಬುದಾಗಿ. Every day you need to confess, this is not an ordinary day, this is not a common morning which God has given to me. I am going to be blessed, I am going to be flourished, I am going to be established because I am in Christ and I am a new creation. When you keep saying this, you will already going to defeat every mountains in your life and you will see victory in your lives. ಪ್ರತಿ ಮುಂಜಾನೆಯ ಸಮಯದಲ್ಲಿಯೂ ಬಾಯಿಗಳನ್ನು ತೆರೆದು ಈ ದಿನವು ಸಾಧಾರಣವಾದದ್ದಲ್ಲ, ಈ ದಿನವು ಅಸಾಧಾರಣವಾದದ್ದು, ಈ ದಿನದಲ್ಲಿ ನಾನು ಜಯವನ್ನ ಕಾಣುತ್ತೇನೆ ಎಂಬುದಾಗಿ ಬಾಯಿಗಳನ್ನು ತೆರೆದು ಅರಿಕೆ ಮಾಡುವವರಾಗಬೇಕು. Do not wake up expecting battle every day and every situation in your life every day here, but wake up expecting a breakthrough in your battles what you go through in your lives. ಪ್ರತಿ ಮುಂಜಾನೆ ಎದ್ದೇಳುವಾಗ ಅಯ್ಯೋ ಹೋರಾಟವನ್ನ ಎದುರಿಸಬೇಕು ಎಂಬುದಾಗಿ ಎದ್ದೇಳದೆ ಎಲ್ಲ ಯುದ್ಧದಲ್ಲಿಯೂ ಆತನು ನನಗಾಗಿ ಕಾರ್ಯವನ್ನ ಮಾಡುತ್ತಾನೆ ಎನ್ನುವ ಎದುರ್ನೋಟದಿಂದ ಎದ್ದೇಳಬೇಕು. You're not waking up into defeat, but you're waking up into destiny in your life in every situation what you go through in your lives. ನಿಮ್ಮ ಜೀವಿತದಲ್ಲಿ ಪ್ರತಿ ದಿನವೂ ನೀವು ಎದ್ದೇಳುವಾಗ ನೀವು ಸೋಲುಗಳ ಕುರಿತಾಗಿ ನೆನಪು ಮಾಡಿಕೊಂಡು ಎದ್ದೇಳುವಂತದ್ದಲ್ಲ, ದೇವರು ನಿಮಗಾಗಿ ಇಟ್ಟಂತ ನಿರ್ದಿಷ್ಟವಾದ ಗುರಿಯನ್ನ ನೆನಪು ಮಾಡಿಕೊಂಡು ಎದ್ದೇಳಬೇಕು. Know you who you are in Christ. ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಎಂಬುದಾಗಿ ತಿಳಿದುಕೊಳ್ಳಬೇಕು. Know that you are a new creation because of Jesus Christ. ಯೇಸು ಕ್ರಿಸ್ತನ ಮೂಲಕವಾಗಿ ನೀವು ನೂತನ ಸೃಷ್ಟಿಯಾಗಿದ್ದೀರಿ ಎಂಬುದಾಗಿ ತಿಳಿದುಕೊಳ್ಳಿರಿ. Know that you have been redeemed and God has paid the price for you on the cross of Calvary by He shedding His blood for you and me on the cross of Calvary. ಕಲ್ವಾರಿಯ ಶಿಲುಬೆಯ ಮೇಲೆ ಆತನು ನನಗೋಸ್ಕರ ನಿಮಗೋಸ್ಕರವಾಗಿ ರಕ್ತವನ್ನ ಸುರಿಸಿ ಬೆಲೆ ಕಟ್ಟಿದ್ದಾನೆ ಎಂಬುವಂತದನ್ನ ನಾವು ದೃಢವಾಗಿ ನಂಬಬೇಕು. Know that you are seated with Christ because Ephesians 2:6 says and God has raised up with Christ and seated us with Him in heavenly realms in Jesus Christ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳಿರುವ ಪ್ರಕಾರವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನ ಉನ್ನತ ಸ್ಥಿತಿಯಲ್ಲಿ ನಮಗೆ ತೋರಿಸಿದ್ದಾನೆ. So God has raised us from the pit because of Jesus Christ and He has seated us with Christ in the heavenly realms through Jesus Christ. ಯೇಸು ಕ್ರಿಸ್ತನು ನನ್ನನ್ನ ನಿಮ್ಮನ್ನ ನಾಶನದ ಗುಂಡಿಯಿಂದ ಮೇಲಕ್ಕೆ ಎತ್ತಿ ಯೇಸು ಕ್ರಿಸ್ತನೊಂದಿಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಾಗೆ ನಮ್ಮನ್ನು ಮಾಡಿದ್ದಾನೆ. That means He doesn't want us to see defeat, but He wants us to live a victorious life. Start your day with victory, not with your defeat in your lives. ಅದರ ಅರ್ಥ ದಿನವು ನಾವು ಆರಂಭ ಮಾಡುವಾಗ ಸೋಲಿನ ಮೂಲಕ ಆರಂಭ ಮಾಡಬಾರದು, ಗೆಲುವಿನ ಮೂಲಕವಾಗಿ ಆರಂಭ ಮಾಡಬೇಕೆಂಬುದಾಗಿ ಆತನು ಬಯಸುವವನಾಗಿದ್ದಾನೆ. If you start your day thinking you are a weak and you cannot overcome the situation, you cannot be able to overcome those problems, when you have that mind of conscience in your life, you will see defeated and you will become helpless in the sight of God. ದಿನವು ಆರಂಭವಾಗುವಾಗಲೇ ಅಯ್ಯೋ ನಾನು ಬಲಹೀನನು ನಿರ್ಬಲಾವಸ್ಥೆಯಲ್ಲಿ ಇರುವವನು ಎಂಬುದಾಗಿ ನೆನಪು ಮಾಡಿಕೊಂಡು ಆರಂಭ ಮಾಡಿದರೆ ನಾವು ಸೋತು ಹೋಗುತ್ತೇವೆ, ಜಯೋತ್ಸವವನ್ನು ಕಾಣುವುದಕ್ಕಾಗುವುದಿಲ್ಲ. That day you will go through weakness, that day you will go through defeated, and that day you will be helpless because your mind is conscious and prepared with that kind of defeat or that kind of negative thought. I am telling you, when you have such kind of situation, you will never see victory in your life. ನಿಮ್ಮ ಮನಸ್ಸು ಆ ರೀತಿಯಾಗಿ ಹೇಳಿಕೊಂಡು ಆರಂಭ ಮಾಡುವಾಗಲೇ ನೀವು ನಿರ್ಬಲಾವಸ್ಥೆಯಲ್ಲಿರುತ್ತೀರಿ, ನೀವು ಬಲಹೀನರಾಗಿರುತ್ತೀರಿ, ನೀವು ಜಯವನ್ನ ಕಾಣುವುದಕ್ಕಾಗುವುದಿಲ್ಲ, ಸೋಲಿನೆಡೆಗೆ ಸಾಗುವವರಾಗಿರುತ್ತೀರಿ ಆ ದಿನದಲ್ಲಿ. James 1:6 and 7 says, but when you ask, you must believe and not
doubt in your life. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 6-7ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ ನಾವು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳುವವರಾಗಬೇಕು. Without faith it is impossible to please God. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. But when you wake up, have that faith in God and say, I am a righteousness of God in Christ and I am a child of God and I have authority, victory begins immediately in your life. ಮುಂಜಾನೆ ಎದ್ದೇಳುವಾಗಲೇ ಕ್ರಿಸ್ತನ ಮೂಲಕವಾಗಿ ನಾನು ನೀತಿವಂತನಾಗಿದ್ದೇನೆ, ನಾನು ದೇವರ ಮಗನು ಎಂಬುದಾಗಿ ಹೇಳಿಕೊಳ್ಳುವಾಗಲೇ ನಮ್ಮ ಜಯವು ನಮ್ಮದಾಗಿರುತ್ತದೆ. The moment you say that you are the righteousness of God through Jesus Christ and you say that you are a child of God, I am telling you, every weakness or every problems or every attack of the enemy, it will start trembling because you are reminding to your problems and saying that you are a child of the Most High God. ಯೇಸು ಕ್ರಿಸ್ತನ ಮೂಲಕ ನಾನು ನೀತೀಕರಿಸಲ್ಪಟ್ಟಿರುವ ವ್ಯಕ್ತಿಯಾಗಿದ್ದೇನೆ, ನಾನು ದೇವರ ಮಗನು ಮಗಳು ಎಂಬುದಾಗಿ ಹೇಳುವಾಗಲೇ ಆತನು ನಮಗೋಸ್ಕರವಾಗಿ ತನ್ನ ಕಾರ್ಯವನ್ನ ಮಾಡುವವನಾಗಿರುತ್ತಾನೆ. Start your day with victory. Keep confessing the word, keep confessing the promises. I am telling you, you can defeat every problems what you go through in your lives. ನಿಮ್ಮ ಜೀವಿತದಲ್ಲಿ ದಿನವನ್ನ ಆರಂಭ ಮಾಡುವಾಗಲೇ ಬಾಯಿ ತೆರೆದು ನೀವು ನಂಬಿಕೆಯನ್ನ ಆರಂಭ ಮಾಡಿರಿ, ಜಯವನ್ನ ನೀವು ಘೋಷಣೆ ಮಾಡುವುದರ ಮೂಲಕವಾಗಿ ಆರಂಭ ಮಾಡಿರಿ, ಜಯವು ನಿಮ್ಮದಾಗಿರುತ್ತದೆ. David was an ordinary shepherd. When he went to fight Goliath, he was an ordinary boy, and when he went and stood in front of Goliath, the Bible says he declared victory before defeating Goliath. ದಾವೀದನು ಸಾಧಾರಣವಾಗಿ ಕುರಿ ಕಾಯುವ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಗೋಲಿಯಾತನನ್ನ ಎದುರಿಸುವುದಕ್ಕಾಗಿ ಹೋದಾಗ ಅವನು ಜಯವನ್ನ ಹೊಂದಿಕೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ಬಾಯಿ ತೆರೆದು ಅವನ ಜಯವನ್ನ ಘೋಷಣೆ ಮಾಡಿದನು. He went and stood before Goliath and he said to Goliath, this day the Lord will deliver you into my hands and I will strike you down and cut off your head. This day I will give you the carcass of the Philistine army to the birds and the wild animals, and the whole world will know that there is a God in Israel. ದಾವೀದನು ಹೀಗೆ ಹೇಳಿದನು ಗೋಲಿಯಾತನನ್ನು ನೋಡಿ, ಇಗೋ ಇಂದು ನಿನ್ನನ್ನು ಯೆಹೋವನು ನನ್ನ ಕೈಗೆ ಒಪ್ಪಿಸುವವನಾಗಿರುತ್ತಾನೆ, ನಿನ್ನನ್ನು ನಾನು ಕೊಂದು ನಿನ್ನ ದೇಹದ ಅಂಗಗಳನ್ನ ಕಾಡು ಮೃಗಗಳಿಗೆ ಪಾಲು ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಕರ್ತನು ತಾನೇ ದೇವರು ಎಂಬುದಾಗಿ ಜಗತ್ತು ಅರಿಯುತ್ತದೆ ಎಂಬುದಾಗಿ. That means even before the battle could begin, David went and stood in front of them, even though he was small, but he was speaking positive words and he was trying to face the enemy with the victory through the word what he was speaking it out to the Goliath. ದಾವೀದನು ಚಿಕ್ಕ ಹುಡುಗನಾಗಿದ್ದರೂ ಹೋಗಿ ಅವನು ಎದುರಾಳಿಯ ಬಳಿ ಯುದ್ಧ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಜಯವನ್ನ ಆರ್ಭಟಿಸಿ ಹೇಳುತ್ತಾ ಇದ್ದಾನೆ, ಕರ್ತನು ನನಗೆ ಜಯ ಕೊಡುತ್ತಾನೆ ಎಂಬುದಾಗಿ. He spoke victory before the fight began. I want to tell you, before you face your problems in your life, start your day like David and declare the outcome before the battle appears before you in your life. ಯುದ್ಧವು ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ, ದಿನವು ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ ದಾವೀದನು ಘೋಷಣೆ ಮಾಡಿದ ಹಾಗೆಯೇ ನಂಬಿಕೆಯನ್ನ ಘೋಷಣೆ ಮಾಡುವವರಾಗಿರ್ರಿ, ಜಯವು ನಿಮ್ಮದಾಗಿರುತ್ತದೆ. You are not fighting for victory, but you are a child of God. You are fighting from your victory because you have the victory through Jesus Christ, and you can defeat your enemies through that victory which Jesus Christ has bought for you and for me on the cross of Calvary. ನೀವು ಜಯವನ್ನ ಹೊಂದಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡುವವರಲ್ಲ, ಜಯವನ್ನ ಹೊಂದಿದವರಾಗಿ ಯುದ್ಧ ಮಾಡುವವರಾಗಿದ್ದೀರಿ. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆ ಜಯವನ್ನ ನಿಮಗೆ ಬರಮಾಡಿದ್ದಾನೆ. When Jesus already won the battle on the cross of Calvary, he said, it is finished. That means he didn't say that I am finished, but he said, I have finished everything for you and me on the cross of Calvary. The work what he began, it was finished for all of us on the cross of Calvary. ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯಲ್ಲಿ ಆರಂಭ ಮಾಡಿದ ಕಾರ್ಯವನ್ನ ನಾನು ಮುಕ್ತಾಯವಾದೆನು ಎಂಬುದಾಗಿ ಹೇಳಲಿಲ್ಲ, ನಿನಗೋಸ್ಕರವಾಗಿ ನಾನು ಎಲ್ಲವನ್ನ ಮಾಡಿ ಮುಗಿಸಿದ್ದೇನೆ
ಕೊಟ್ಟಿದ್ದೇನೆ, ಜಯೋತ್ಸವವು ನಿನ್ನದು ಎಂಬುದಾಗಿ ಆತನು ತಿಳಿಸಿದ್ದಾನೆ. Colossians 2:15 he says he disarmed the principalities and powers on the cross of Calvary. You don't wake up trying to defeat the devil, but you wake up enforcing a defeated devil's defeat in your life. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಆತನು ತಾನೇ ಶತ್ರುವಿನ ಸಕಲ ಆಯುಧಗಳನ್ನ ನಿರಾಯುಧವನ್ನಾಗಿ ಆತನು ಮಾಡಿದ್ದಾನೆ. ನಿನ್ನನ್ನ ಆತನು ಜಯಶಾಲಿಯಾಗಿ ಮಾಡಲಿಕ್ಕೆ ಶತ್ರುವನ್ನ ಆತನು ಸೋಲಿಸಿದ್ದಾನೆ. When you wake up every day, confess the word, confess to your problems, speak out the victory words, start your day in victory. Greater is he that is in me that is in this world. 1 John 4:4 says, when you speak to your mountain through the word of God, the devil will tremble and you can able to overcome all your problems in your life. ನೀವು ದಿನವನ್ನು ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಬಾಯಿ ತೆರೆದು ಮಾತನಾಡುವವರಾಗಿರಬೇಕು. ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಇರುವವನು ಶಕ್ತನಾಗಿದ್ದಾನೆ ಎಂಬುದಾಗಿ ಯೋಹಾನ 4:4 ಆಧಾರದಲ್ಲಿ ನಾವು ಮಾತನಾಡುತ್ತಾ ಮುಂದೆ ಸಾಗಬೇಕು. You are not a victim, but you are victorious. ನೀವು ಜಯೋತ್ಸವವನ್ನ ಹೊಂದಿದವರಾಗಿದ್ದೀರಿ ವಿನಃ ಜಯವನ್ನ ಹೊಂದುವುದಕ್ಕಾಗಿ ನಿಂತವರಲ್ಲ. Every day confess that I am a child of God, I am redeemed, I am victorious through Jesus Christ. ನಾವು ಪ್ರತಿನಿತ್ಯವೂ ಬಾಯಿ ತೆರೆದು ನಾನು ವಿಮೋಚಿಸಲ್ಪಟ್ಟಿದ್ದೇನೆ, ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ಜಯಶಾಲಿಯಾಗಿದ್ದೇನೆ ಎಂಬುದಾಗಿ ಮಾತನಾಡಬೇಕು. Every day when you get up, don't look onto your phones, oh who has message, what problem is coming, but get up and start confessing the word. Speak out your problems and say, I am victorious and I am a child of God. I will never see defeat in my life. Speak to your problems, speak to your mountain. You will see your blessing in your life and you can start your day in victory in your life. ಮುಂಜಾನೆಯಲ್ಲಿ ಎದ್ದ ತಕ್ಷಣವೇ ಮೊಬೈಲ್ನ ಸಂದೇಶಗಳನ್ನ ಯಾರು ಯಾರಿಗೆ ಕಳುಹಿಸಿದ್ದಾರೆ, ಏನನ್ನ ಕಳುಹಿಸಿದ್ದಾರೆ ಎಂಬುದಾಗಿ ನೋಡುವುದನ್ನ ಬಿಟ್ಟು ಕರ್ತನ ಕಡೆಗೆ ಮುಖ ಮಾಡಿ ಕರ್ತನ ವಾಕ್ಯದ ವಾಗ್ದಾನಗಳನ್ನ ಬಾಯಲ್ಲಿ ಅರಿಕೆ ಮಾಡಬೇಕು. ಇದು ನನಗೆ ಜಯದ ದಿನವಾಗಿರುತ್ತದೆ ಎಂಬುದಾಗಿ. Start your day in victory. ನಿಮ್ಮ ದಿನವನ್ನ ಜಯದಲ್ಲಿ ಆರಂಭ ಮಾಡಿರಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, that you taught us, oh God, to how to overcome those big problems what we go through in life. We are your children and we are going to see victory in our life. ದೇವರೇ, ಈ ದಿನದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿದ್ದೀನಿ. ನಿನ್ನ ಮಕ್ಕಳಾದ ನಾವುಗಳು ಹೇಗೆ ಜಯದಲ್ಲಿ ದಿನವನ್ನ ಆರಂಭ ಮಾಡಬೇಕೆನ್ನುವಂಥದ್ದನ್ನು ನಮಗೆ ತಿಳಿಸಿಕೊಟ್ಟಿದೆಯಲ್ಲ ಸ್ವಾಮಿ. Lord, we are new creation in Jesus Christ. ನಾವು ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ. We welcome you, Lord, for this day, oh God. ಈ ದಿನದಲ್ಲಿ ನಾವು ನಿಮ್ಮನ್ನ ಸ್ವಾಗತ ಮಾಡುತ್ತಾ ಇದ್ದೇವೆ ಕರ್ತನೇ. Be my Lord and Savior, Lord. ನೀವೇ ನಮ್ಮ ಕರ್ತನು ರಕ್ಷಕನು ಆಗಿ ಇರಿ. I believe in you that he died for me, Lord. ನನಗೆ ಗೊತ್ತು ನೀ ನನಗೋಸ್ಕರವಾಗಿಯೇ ಸತ್ತವನಾದೆ. I believe that you are alive and you have finished everything for me to be victory in my life. ನೀ ನನಗೋಸ್ಕರವಾಗಿ ಎಲ್ಲವನ್ನ ಮಾಡಿ ಮುಗಿಸಿದ ಕಾರಣದಿಂದಲೇ ನಾನು ಪೂರ್ಣ ಜಯಶಾಲಿಯಾಗಿದ್ದೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. If you made this prayer, I'm telling you, start your day in victory. You will see the blessings of God and you will overcome every mountains or every problems in your lives. ಈ ದಿನವನ್ನ ನೀವು ಹೀಗೆ ಪ್ರಾರಂಭ ಮಾಡುವಾಗಲೇ ಎಲ್ಲ ವಿಷಯದಲ್ಲಿ ನೀವು ಜಯವನ್ನ ಕಾಣುವವರಾಗುತ್ತೀರಿ. ಎಲ್ಲ ಪರ್ವತಗಳು ನಿಮ್ಮನ್ನ ಬಿಟ್ಟು ಚಲಿಸುವಂತವುಗಳಾಗುತ್ತವೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Amen.